ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇದೆ. ಭಾರತದ ಮೊದಲ ಇನ್ನಿಂಗ್ಸ್ 358 ರನ್ಗಳಿಗೆ ಸರ್ವಪತನ ಕಂಡಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 669 ರನ್ ಗಳಿಸಿ 311 ರನ್ಗಳ ಮುನ್ನಡೆ ಸಾಧಿಸಿತ್ತು. ಜೋ ರೂಟ್ ಮತ್ತು ಬೆನ್ ಸ್ಟೋಕ್ಸ್ ಶತಕದ ಇನ್ನಿಂಗ್ಸ್ ಆಡಿದ್ರು. ನಂತರ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತಕ್ಕೆ ಮೊದಲ ಓವರ್ನಲ್ಲೇ 2 ಆಘಾತ ಎದುರಾಯಿತು. 4ನೇ ಎಸೆತದಲ್ಲಿ ಯಶಸ್ವಿ ಜೈಸ್ವಾಲ್ ಔಟ್ ಆದ್ರೆ 5ನೇ ಎಸೆತದಲ್ಲಿ ಸಾಯಿ ಸುದರ್ಶನ್ ಔಟ್ ಆದ್ರು. ಈ ವೇಳೆ ತಂಡಕ್ಕೆ ಆಸರೆಯಾಗಿದ್ದು ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಇಬ್ಬರು ಅರ್ಧಶತಕ ಪೂರೈಸಿದ್ದಾರೆ. ಇನ್ನು 47 ಓವರ್ ಮುಕ್ತಾಯದ ವೇಳೆ ಭಾರತ 2 ವಿಕೆಟ್ ನಷ್ಟಕ್ಕೆ 133 ರನ್ ಬಾರಿಸಿದೆ. ಇನ್ನು ಶುಭ್ಮನ್ ಗಿಲ್ 124 ಎಸೆತಗಳಲ್ಲಿ 9 ಬೌಂಡ್ರಿ ಸೇರಿದಂತೆ ಅಜೇಯ 64 ರನ್ ಬಾರಿಸಿದ್ದಾರೆ. ಇನ್ನು ಕೆಎಲ್ ರಾಹುಲ್ 157 ಎಸೆತಗಳಲ್ಲಿ 5 ಬೌಂಡ್ರಿ ಸೇರಿದಂತೆ 61 ರನ್ ಬಾರಿಸಿ ಆಡ್ತಿದ್ದಾರೆ. ಈ ಹಂತದಲ್ಲಿ ಭಾರತ 178 ರನ್ಗಳ ಹಿನ್ನಡೆಯಲ್ಲಿದೆ. ಸದ್ಯಕ್ಕೆ ಭಾರತ ಸ್ವಲ್ಪ ಮಟ್ಟಿಗೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದೆ. ಅಕಸ್ಮಾತ್ ಏನಾದರೂ ಒಂದಾದ ಮೇಲೆ ಒಂದರಂತೆ ವಿಕೆಟ್ಗಳು ಬಿದ್ದಿದ್ರೆ ಈ ಪಂದ್ಯವನ್ನ ಭಾರತ ಕಳೆದುಕೊಳ್ಳಬೇಕಿತ್ತು. ಇನ್ನು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಟೆಸ್ಟ್ ಪಂದ್ಯ ಇದು ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವಂಥದ್ದು. ಇನ್ನು ಭಾರತದ ಮೊದಲ ಇನ್ನಿಂಗ್ಸ್ 358 ರನ್ಗಳಿಗೆ ಸರ್ವಪತನ ಕಂಡಿತ್ತು. ಇನ್ನು ಈ ಒಂದು ಪಂದ್ಯ ಬಹಳಷ್ಟು ಮಹತ್ವಪೂರ್ಣವಾಗಿದೆ. ಯಾಕಂದ್ರೆ ಈ ಮ್ಯಾಚ್ ಏನಾದರೂ ಭಾರತ ಸೋತ್ರೆ ಸರಣಿಯಿಂದ ಹೊರಗುಳಿಯುತ್ತೆ. ಹಾಗಾಗಿ ಈ ಪಂದ್ಯದ ಗೆಲುವು ಭಾರತಕ್ಕೆ ಸಾಕಷ್ಟು ಮುಖ್ಯವಾಗಿದೆ. ಒಂದು ವೇಳೆ ಈ ಪಂದ್ಯದಲ್ಲಿ ಏನಾದರೂ ಸೋತ್ರೆ ಸರಣಿಯಿಂದ ಭಾರತ ಕೈ ಚೆಲ್ಲಬೇಕಾಗತ್ತೆ. ಹೀಗಾಗಿ ಪಂದ್ಯದ ಗೆಲುವು ಸಾಕಷ್ಟು ಮುಖ್ಯವಾಗಿದೆ. ಇನ್ನೊಂದು ಕಡೆ ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಅವರ ಆಟದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಇನ್ನು ಒಂದಾದ ಮೇಲೆ ಒಂದರಂತೆ ವಿಕೆಟ್ಗಳೇನಾದರೂ ಬಿದ್ದಿದ್ರೆ ಈ ಪಂದ್ಯವನ್ನು ಭಾರತ ಕಳೆದುಕೊಳ್ಬೇಕಿತ್ತು. ಆದರೆ ಸದ್ಯಕ್ಕೆ ಭಾರತ ಸ್ವಲ್ಪ ಮಟ್ಟಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿದೆ.